ವಕ್ಫ್ ವಿಚಾರದಲ್ಲಿ ಸರ್ಕಾರ ಸ್ಪಷ್ಟಪಡಿಸಿದ್ರೂ ಕೂಡ ಹೋರಾಟ ಯಾಕೆ? ಬಿಜೆಪಿ ವಿರುದ್ಧ ಮಾಜಿ ಎಂಎಲ್ಸಿ ಸಿಎಂ ಇಬ್ರಾಹಿಂ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಹೆಚ್ಚು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ. ಅದರ ಬಗ್ಗೆ ಯಾಕೆ ಬಿಜೆಪಿ ನಾಯಕರು ಮಾತನಾಡ್ತಾ ಇಲ್ಲ? ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆ ವಿರುದ್ಧವೂ ಕೂಡ ಅವರು ಕಿಡಿಕಾರಿದ್ದಾರೆ. ದೇವೇಗೌಡರು ರಾಮನಗರದಲ್ಲಿ ಸ್ಪರ್ಧೆ ಮಾಡಿದ್ರು. ಆವಾಗ 45,000 ಒಕ್ಕಲಿಗರ ಮತಗಳಷ್ಟೇ ಬಂದಿದ್ವು. ಓಟಿನ ಹಕ್ಕು ಕಿತ್ಕೊಳ್ಳಿ ಅಂದರೆ ಹೆಂಗೆ ಅದು? ನಾವಿಲ್ಲದೆ ಇದ್ರೆ ಬಿಜೆಪಿಯವರು ಇರಲ್ಲ ಅಂತ ಹೇಳಿ ಇಬ್ರಾಹಿಂ ಹೇಳಿದ್ದಾರೆ. ಅವನೇ ಅದರ ಮಾಲೀಕ. ಇದನ್ನೆಲ್ಲರೂ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಹೋರಾಟ ಯಾವುದಕ್ಕೆ? ಬಿಜೆಪಿ ಇದ್ದಾಗ 3,000 ಜನಕ್ಕೆ ನೋಟಿಸ್ ಕೊಟ್ರಿ ಮುಂಡ್ಯಾವ ನೀವು. ಸಿದ್ದರಾಮಯ್ಯ ಕೊಟ್ಟಿರೋದು 700 ನೋಟಿಸ್ 800 ನೋಟಿಸ್ ಅಷ್ಟೇ. ಬಿಜೆಪಿ ಇದ್ದಾಗ 3,000 ನೋಟಿಸ್ ಕೊಟ್ಟರು. ಯಾರು ಕೊಟ್ಟರು? ಅಧಿಕಾರಿಗಳು ಕೊಟ್ಟರು. ಆವಾಗ ಬಿಜೆಪಿಯವರು ಇದನ್ನು ಚಂದ್ರಶೇಖರ್ ಸ್ವಾಮಿಗಳು ಎತ್ತಬಾರ್ದಾಗಿತ್ತು. ಇದು ಚಂದ್ರಶೇಖರ್ ಸ್ವಾಮೀಜಿಯವರೇ, ಈ ದೇವೇಗೌಡರು 95ರಲ್ಲಿ ರಾಮನಗರಕ್ಕೆ ನಿಂತಾಗ 40% ಒಕ್ಕಲಿಗರು ಓಟ್ ಬಂದಿದ್ದು. 32,000 ಜನ ಸಾವರು ದೇವೇಗೌಡರು ಓಟ್ ಕೊಟ್ಟ ಮೇಲೆ 9,000 ಗೆದ್ದರು. ರಿಕಾರ್ಡ್ ಇದೆ ತಾಲೂಕು ಆಫೀಸ್ನಲ್ಲಿ, ತೆಗೆದು ನೋಡಿ. ನಿಮಗೆ ಗೊತ್ತಿಲ್ವಾ ಸ್ವಾಮೀಜಿಯವರೇ? ನಿಮಗೂ ಗೊತ್ತಿದೆ. ಓಟಿನ ಹಕ್ಕು ಕಿತ್ಕೊಳ್ಳಿ. ಇಟ್ಕೊಂಡು ತಾನೇ ಏನು ಬರ್ತಾ ಇದೆ ನಮಗೆ? ಈ ಹಕ್ಕು ಇಟ್ಟಾದ್ರೆ ಏನು ಕೊಡ್ತಾ ಇದ್ದೀರಿ? ನಾವಿಲ್ಲ ಅಂದರೆ ಬಿಜೆಪಿ ಇಲ್ಲ. ಯಾರಿಗೆ ಪಾಣಿ ಇದೆ ಅವನೇ ಅದರ ಮಾಲೀಕ. ಇದನ್ನೆಲ್ಲರೂ ಸ್ಪಷ್ಟಪಡಿಸಿದ್ದಾರೆ.